ಮೂಡಾ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಿದ ಭೂ ದಾಖಲೆ ವಿಚಾರವಾಗಿ ಜಿಟಿ ದೇವೇಗೌಡರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೂಡಾದಲ್ಲಿ ನಾನು ಒಂದೇ ಒಂದು ಸೈಟ್ ಅನ್ನು ಕೂಡ ಪಡೆದಿಲ್ಲ ಅನ್ನೋದು ಅವ್ರ ಸ್ಟೇಟ್ಮೆಂಟ್. ಒಂದ್ ಕಡೆಗೆ ಚೌಟ್ರಿ, ಹೋಟೆಲ್, ವಿದ್ಯಾಸಂಸ್ಥೆ, ಬಿಲ್ಡಿಂಗ್ ಅನ್ನ ಕೂಡ ಕಟ್ಟಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡರ ಸ್ಟೇಟ್ಮೆಂಟ್ ಇದು. ಬದಲಿ ನಿವೇಶನ ಪಡೆದಿದ್ದಾರೆ ಇವರು ಅಂತ ಇವ್ರದೊಂದು ಹೆಸರಿರುವಂತಹ ಡೀಟೇಲ್ ಅನ್ನ ಬಿಡುಗಡೆ ಮಾಡಿದ್ರು. ಅದಕ್ಕೆ ಇವರು ರಿಯಾಕ್ಷನ್ ಕೊಟ್ಟಿರೋದು. ನನ್ನಂತ ರಾಜಕಾರಣಿ ರಾಜ್ಯದಲ್ಲ, ದೇಶದಲ್ಲೇ ಯಾರೂ ಇಲ್ಲ. ನಗರಾಭಿವೃದ್ಧಿ ಸಚಿವರ ನಡವಳಿಕೆಯಿಂದ ಸಿಎಂಗೆ ಕಪ್ಪು ಮಸಿ ಬಳ್ದಂಗಾಗ್ತಾ ಇದೆ. ಸೈಟ್ ಕೊಟ್ಟಿರೋ ಬಗ್ಗೆ ದಾಖಲೆಯನ್ನ ಬಹಿರಂಗ ಪಡಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನನಗೆ ವಾರದ ಒಳಗೆ ಸಚಿವರು ಸ್ಪಷ್ಟೀಕರಣವನ್ನ ಕೂಡ ಕೊಡಬೇಕು, ಇಲ್ಲದೇ ಇದ್ರೆ ನಾನೇ ಸಚಿವರಿಗೆ ನೋಟಿಸ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸಚಿವರ ವಿರುದ್ಧ ಕಾನೂನಾತ್ಮಕ ಹೋರಾಟ ಅಂತ ಕೂಡ ಘೋಷಿಸಿ ಬಿಟ್ಟಿದ್ದಾರೆ ಜಿಟಿ ದೇವೇಗೌಡರು. ನಾನು ಮೈಸೂರು ನಗರದ ಪ್ರಾಧಿಕಾರದಲ್ಲಾಗಲಿ ಗೃಹ ಮಂಡಳಿಯಲ್ಲಾಗಲಿ ಒಂದೇ ಒಂದು ನಿವೇಶನವನ್ನು ಕೂಡ ನಾನು ಪಡೆದಿಲ್ಲ. ನನ್ನ ಜೀವನವನ್ನು ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ನಾನು 71ನೇ ಇಸ್ವಿ HL ತಿಮ್ಮೇಗೌಡರ ಜೊತೆ ನಾನು ಕರ್ಕೊಂಡೋಗಿ ಸಂಸ್ಥಾ ಕಾಂಗ್ರೆಸ್ MP ಚುನಾವಣೆಯಲ್ಲಿ ನನ್ನ ತೊಡಗಿಸ್ಕೊಂಡ್ರು. 72ರಲ್ಲಿ ಕೆ ಪುಟ್ಟಸ್ವಾಮಿಯವ್ರನ್ನ ಚಾಮುಂಡೇಶ್ವರಿ ಗೆಲ್ಲಿಸಿದ್ರು. 78ರಲ್ಲಿ ರೆಡ್ಡಿ ಕಾಂಗ್ರೆಸ್ ಕೆಂಪೇಗೌಡರು ಗೆಲ್ಲಿಸಿದ್ರು. 80ರಲ್ಲಿ ರಾಜಶೇಖರ ಮೂರ್ತಿಯವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರ ಜವಾಬ್ದಾರಿ ಪೂರ್ಣ ವಹಿಸ್ಕೊಂಡು ನಾನು ಕೆಂಪೇಗೌಡರು ಗೆಲ್ಲಿಸಿದ್ವಿ. 83ರಿಂದ 2004ರವರೆಗೂ ಈಗಿನ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವ್ರ ಜೊತೆ ಒಟ್ಟಾಗಿ